ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕಶ್ಚಿತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ, ಯಾವುದೂ ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವೂ ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಕುವೆಂಪುರವರ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ. ಮತ ನಮಗೆ ದೊಡ್ಡ ಬಂಧನವಾಗಿದೆ, ನಾಡಿನ ಏಳ್ಗೆಯ ಕುತ್ತಿಗೆಗೆ ಉರುಳಾಗಿದೆ. ಪರಮಶಾಂತಿಯೂ ಪರಮಾನಂದವೂ ಆಗಿರುವ ಪರಮೇಶ್ವರನನ್ನು ಪಡೆಯಲೆಂದು ಜೀವ ಮಾಡುವ ಪ್ರಯತ್ನವೇ ಮತದ ನಿಜಾವಸ್ಥೆ. ಆದರೆ ಈಗ ನಾವು ಮತ ಎಂದು ಕರೆದುಕೊಳ್ಳುವ ಆಚಾರ ಸಮೂಹ ಬರಿಯ ಸಾಮಾಜಿಕವಾದ ಕಟ್ಟುಕಟ್ಟಳೆಗಳ ಕಾಟವಾಗಿದೆ. ಒಬ್ಬರನ್ನೊಬ್ಬರು ಮುಟ್ಟದಿರುವುದು, ನೋಡದಿರುವುದು, ಒಬ್ಬರೊಡನೊಬ್ಬರು ಕುಳಿತು ಭೋಜನ ಮಾಡದಿರುವುದು, ನಾಮ ಹಾಕಿಕೊಳ್ಳುವುದು, ವಿಭೂತಿ ಹಚ್ಚಿಕೊಳ್ಳುವುದು, ಮುದ್ರೆ ಹೊಡೆದುಕೊಳ್ಳುವುದು, ಶಿಲುಬೆ ಧರಿಸಿಕೊಳ್ಳುವುದು, ಕೆಲವರನ್ನು ಸಾರ್ವಜನಿಕವಾದ ಬಾವಿ ಕೆರೆಗಳಲ್ಲಿ ನೀರು ತೆಗೆದುಕೊಳ್ಳದಂತೆ ಮಾಡುವುದು, ಕೆಲವರನ್ನು ದೇವಸ್ಥಾನದೊಳಕ್ಕೆ ಸೇರಿಸದಿರುವುದು, ಮತ್ತೆ ಕೆಲವರನ್ನು ಗುಡಿಯೊಳಗೆ 10 ಮಾರು ಮಾತ್ರ ಬರಗೊಡಿಸುವುದು, ಹಾಗೆಯೇ ಬರಗೊಡಿಸಬೇಕೇ ಬೇಡವೇ ಎಂದು ಚರ್ಚೆ ನಡೆಸುವುದು ಇತ್ಯಾದಿ ಕೆಲಸಕ್ಕೂ ಬಾರದ ಶ್ರೇಯಸ್ಕರವೂ ಅಲ್ಲದ ನೂರಾರು ಆಚಾರ ವ್ಯವಹಾರಗಳ ಸಮಷ್ಟಿಯೇ ನಮ್ಮ ಮತದ ಹುರುಳಾಗಿ ಕುಳಿತಿದೆ. ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪಿನ ಕೃತಿಯಿಂದ. ನಾನು ಬರೆದ ಮೊದಲ ಕತೆ ಲಿಂಗಬಂಧ. ಅದರ ಜೊತೆಗೆ ಗುಡುಗು ಹೇಳಿದ್ದೇನು ಎನ್ನುವ ಇನ್ನೊಂದು ಕಥೆಯನ್ನು ಬರೆದು ಪ್ರಜಾವಾಣಿ ದೀಪಾವಳಿ ಕಥಾಸ್ಪರ್ಧೆಗೆ ಕಳಿಸಿದೆ. ಅದನ್ನು ಬರೆದಿದ್ದ ಕಥಾಸ್ಪರ್ಧೆಗೆ ಅದರಲ್ಲಿ ಮೊದಲನೇ ಬಹುಮಾನ ಲಿಂಗಬಂಧ ಕಥೆಗೂ, ತೀರ್ಪುಗಾರರ ಮೆಚ್ಚುಗೆ ಪಡೆದ ಕಥೆಯಾಗಿ ಎರಡನೇ ಕಥೆಯು ಬಂದವು. ಅದನ್ನು ನೋಡಿ ಅನೇಕರು, ಓಹೋ, ಇವನು ಇವರ ತಂದೆ ಕೈಯಲ್ಲಿ ಇದನ್ನು ಬರೆಸಿಕೊಂಡಿದ್ದಾನೆ ಎಂದು, ಇನ್ನು ಕೆಲವರು ತಂದೆಗೆ ತೋರಿಸಿ ತಿದ್ದಿಸಿದ್ದಾನೆ ಎಂದು ಹೇಳಿದರು. ಆವರೆಗೂ ಏನೂ ಬರೆದಿದ್ದ ನನ್ನ ಮೊದಲ ಬರಹಕ್ಕೆ ಶಭಾಷ್ಗಿರಿ ಸಿಕ್ಕಿದ್ದು ಕೆಲವರಿಗೆ ಆ ರೀತಿ ಸಂಶಯಕ್ಕೆ ಕಾರಣವಾಗಿರಬಹುದು. ಆದರೆ ವಾಸ್ತವ ಸಂಗತಿ ಏನೆಂದರೆ, ಆ ಕಥೆಗಳ ವಿಚಾರ ಅಣ್ಣನಿಗೆ ತೋರಿಸುವುದರಲ್ಲಿ ನಾನು ಹೇಳೂ ಇರಲಿಲ್ಲ. ಅಣ್ಣ ನನಗೆ ಕತೆ, ಕವನ, ಕಾದಂಬರಿಗಳನ್ನು ಬರೆಯುವುದರ ಬಗ್ಗೆ ಎಂದೂ ಸಲಹೆ ಸೂಚನೆ ಕೊಟ್ಟಿದ್ದು ಜ್ಞಾಪಕವೇ ಇಲ್ಲ. ಅಣ್ಣ ನಮಗೆ ಕೊಟ್ಟ ಶಿಕ್ಷಣವೆಲ್ಲ ಹೇಗೆ ಬದುಕಬೇಕು ಎನ್ನುವುದರ ಬಗ್ಗೆ ಹೊರತು ಹೇಗೆ ಬರೆಯಬೇಕು ಎನ್ನುವುದರ ಬಗ್ಗೆ ಚಕಾರವತ್ ಇಲ್ಲ. ಬಹುಶಃ ಬರೆಯುವ ಪ್ರತಿಭೆ ಜನ್ಮಜಾತಕವಾಗಿ ಇರಬೇಕು ಹೊರತು ಅದು ಹೇಳಿಸಿಕೊಂಡು ಬರುವಂಥದ್ದಲ್ಲ ಎಂದು ಅಣ್ಣನ ನಂಬಿಕೆ ಇರಬೇಕು. ಅಲ್ಲದೆ ದೊಡ್ಡ ಬದುಕನ್ನು ಬದುಕದೆ ಶ್ರೇಷ್ಠ ಲೇಖಕನಾಗಲು ಅಸಾಧ್ಯ ಎಂದು ನಂಬಿದ್ದರು. ಹೂವಿನ ಸೊಬಗನು ನೋಡುತ್ತ ನೀನು ಕೋಮಲವೇ ಮುತ್ತಿಡುವೆ. ವಿಚಾರ ಕ್ರಾಂತಿಗೆ ಆಹ್ವಾನ. ಕುವೆಂಪು ಅವರ ಕೃತಿ. ಸಾಹಿತ್ಯವೆಲ್ಲ ಒಂದೇ ಮಟ್ಟದಲ್ಲಿರಲು ಸಾಧ್ಯವಿಲ್ಲ. ಎಲ್ಲರಿಗೂ ಯಾವಾಗಲೂ ಮೇರು ಕೃತಿಗಳನ್ನು ರಚಿಸುತ್ತಾ ಹೋಗುವುದಿಲ್ಲ. ಯಾರೋ ಹೇಳ್ತಿದ್ರು, ಅದು ನಿಜವೂ ಸುಳ್ಳೋ ಗೊತ್ತಿಲ್ಲ. ಪಿಕಾಸೋ ಚಿತ್ರ ಅಂದು ಬಿಟ್ಟರೆ ಅದನ್ನು ಟೀಕಿಸುವುದಕ್ಕೆ ಅವಕಾಶ ಇಲ್ಲವಷ್ಟೇ. ಅದು ಹೊಗಳಬೇಕು ತಾನೇ, ಟೀಕಿಸಿದರೆ ಅವನೇ ಅವಿವೇಕಿಯಾಗುತ್ತಾನಷ್ಟೇ. ಅವನ ಯಾವುದೋ ಒಂದು ಚಿತ್ರವನ್ನು ಪ್ರದರ್ಶಿಸಿದರಂತೆ ನಿಜವೋ ಸುಳ್ಳೋ ಕತೆ ಇರ್ಬೋದು. ಯಾಕೆಂದ್ರೆ ಅದನ್ನು ನಂಬುವುದಕ್ಕೆ ಸಾಧ್ಯವಿಲ್ಲದಂತೆ ವಿಮರ್ಶಕರು, ಆರ್ಟ್ಸ್ ಕ್ರಿಟಿಕ್ಸ್ ಬಂದರು, ಹೊಗಳಿದರು, ಅರ್ಥೈಸಿದರು, ಎಲ್ಲ ಆಯಿತು. ಕಡೆಗೆ ನೋಡಿದರು ಆ ಚಿತ್ರ ಒಂದು ಕತ್ತೆಯ ಬಾಲಕ್ಕೆ ಬಣ್ಣ ಹಚ್ಚಿ
ಕ್ಯಾನ್ವಾಸ್ ಮೇಲೆ ಬಿಟ್ಟಿದ್ದರಿಂದ ಮೂಡಿ ಬಣ್ಣಗಳ ಸಂತೆಯಾಗಿತ್ತಂತೆ. ಅದು ತಿರುಗಾಡಿದೆಡೆಯೆಲ್ಲ ಬಣ್ಣ ಹೆಚ್ಚು ಹೆಚ್ಚಾಗಿ ಬಂದಿತು. ರಂಗು ರಂಗಾಗಿ ನಾನಾ ಆಕೃತಿಗಳಲ್ಲಿ. ಅದೇನು ಎಂದರೆ ನಾವು ಕಲ್ಪಿಸಬೇಕಷ್ಟೇ. ಮೋಡಗಳು ಚಲಿಸುತ್ತಿರುತ್ತವೆ. ನಾನಾ ಆಕಾರಗಳ ವಿನ್ಯಾಸಗಳು. ಅಲ್ಲಿ ಕವನಗಳಾಗಲಿ ಒಂದೇ ಎರಡು ಬರೆದರೆ ನಾವು ಮೆಚ್ಚಿಕೊಳ್ಳಬಹುದು. ಆದರೆ ಅವುಗಳನ್ನೇ ಒಂದು ಪಂಥ ಮಾಡಿಬಿಟ್ಟು ರಚಿಸಲು ಹೊರಟರೆ ಗತಿಯೇನು? ಜನಜೀವನಕ್ಕೂ ಏನೂ ಪ್ರಯೋಜನವಾಗುವುದಿಲ್ಲ. ಏನೋ ನಾವೇ 4 ಜನ ಕುಳಿತುಕೊಂಡು ಅದನ್ನು ಪರಸ್ಪರ ಮೆಚ್ಚಿಕೊಳ್ಳುತ್ತಾ ಹೋಗಬಹುದು. ಸ್ವಾತಂತ್ರ್ಯದ ನಂತರ ನಮ್ಮ ದೇಶದ ಸಾಹಿತ್ಯ ಎಲ್ಲವೂ ಹೀಗಾಗಿದೆ ಎಂದು ನೀವು ಭಾವಿಸಿಕೊಂಡರೆ ಅದು ಬಹಳ ತಪ್ಪು. ಏಕೆಂದರೆ ಈ ನವ್ಯ ಎಂದು ಬರೆಯುತ್ತಿರುವವರಲ್ಲಿ ನಿಜವಾಗಿಯೂ ಬಹಳ ಮೇಲ್ಮಟ್ಟದ ಕೃತಿಯೂ ಇವೆ. ಇಲ್ಲ ಎಂದು ನಾನು ಹೇಳುತ್ತಿಲ್ಲ. ಆದರೆ ಇವುಗಳನ್ನು ನವಯುಗಿಸಿಕೊಂಡು ದುರುಪಯೋಗ ಆಗುತ್ತಾ ಇದೆ. ಹೆಸರು ಏನಾದರೂ ಇಟ್ಟುಕೊಳ್ಳಿ ನೀವು, ಆದರೆ ಅದು ಜನಜೀವನಕ್ಕೆ ಸಂಬಂಧಪಟ್ಟಿರಬೇಕು ಅಷ್ಟೇ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಯಿಂದ. ಹುಲಿಯನ ದೆಸೆಯಿಂದಲೇ ಗುತ್ತಿಗೆ ನಾಯಿ ಗುತ್ತಿ ಎಂಬ ಅಡ್ಡ ಹೆಸರು ಬಂದಿತ್ತು. ಅವನು ಎಲ್ಲಿ ಹೋಗಲಿ ಆ ನಾಯಿ ಅವನ ಜೊತೆ ಬಿಡುತ್ತಿರಲಿಲ್ಲ. ಬಿಡಾರದಲ್ಲಿ ಕಟ್ಟಿ ಹಾಕಿ ಹೋದರೆ ಕೂಗಾಡಿ ಒದ್ದಾಡಿ ಮಿನಿ ಕಿತ್ತುಕೊಂಡು ಬರುತ್ತಿತ್ತು. ಇಲ್ಲವೇ ಮಲಮೂತ್ರಕ್ಕೆ ಬಿಟ್ಟ ಕೂಡಲೇ ದಾರಿ ಹುಡುಕಿ ಒಡೆಯನನ್ನು ಹಿಂಬಾಲಿಸುತ್ತಿತ್ತು. ಒಂದು ವೇಳೆ ಗುತ್ತಿ ಕಲ್ಲಿನಿಂದ ಹೊಡೆದು ಹಿಂದ ಕಟ್ಟಿದರೆ ಬಿಡಾರಕ್ಕೆ ಹಿಂತಿರುಗಿದಂತೆ ನಟಿಸಿ ಅಲ್ಲಿಯೇ ಎಲ್ಲಿಯಾದರೂ ಅವಿತುಕೊಂಡಿದ್ದು ತರುವಾಯ ಕದ್ದು ಹಿಂಬಾಲಿಸುತ್ತಿತ್ತು. ಸರಿ, ಆಮೇಲೆ ಅವನು ಹೋದ ಹಳ್ಳಿಗಳಲ್ಲಿ ಮನೆಗಳಲ್ಲಿ ನಾಯಿಯ ಬೊಬ್ಬೆ. ಹೀಗಾಗಿ ಜನರ ಮನದಲ್ಲಿ ಗುತ್ತಿಗೂ ಅವನ ನಾಯಿಗೂ ಒಂದು ಗಂಟು ಬಿದ್ದು ಅವನನ್ನು ನಾಯಿಗುತ್ತಿ ಎಂದು ನಾಯಿಯನ್ನು ಗುತ್ತಿ ನಾಯಿ ಎಂದು ಕರೆದರು. ಆ ಹೆಸರು ಎಷ್ಟರ ಮಟ್ಟಿಗೆ ಬಳಕೆಗೆ ಬಂದು ಹೋಯಿತೆಂದರೆ, ಯಾರಾದರೂ ಗುತ್ತಿಯ ಹೆಸರನ್ನು ಬರಿದೇ ಹೇಳಿದರೆ ಯಾರು ನಾಯಿ ಗುತ್ತಿಯೇ ಎಂಬ ಪ್ರಶ್ನೆ ಅನಿವಾರ್ಯವಾಗಿ ಬರುತ್ತಿತ್ತು. ಹುಲಿಯನು ಇನ್ನೂ ಹೆಸರಿಲ್ಲದ ಮರಿಯಾಗಿ ತಬ್ಬಲಿಯಾಗಿ ಮೆಗರವಳ್ಳಿಯ ಬೀದಿಯಲ್ಲಿ ತೂರಾಡುತ್ತಿದ್ದಾಗ ಗುತ್ತಿ ಅದನ್ನು ಎತ್ತಿ ತಂದು ಸಾಕಿದ್ದನು. ಅದಕ್ಕೆ ಅವನು ಹೊಟ್ಟೆಗೆ ಹಾಕುತ್ತಿದ್ದುದು ಗಂಜಿ ನೀರಾದರೂ ಆ ಮರಿ ದುಮ್ಮಾಗಿ ಬೆಳೆಯಿತು. ಕುಳ್ಳಾಗಿದ್ದ ಗುತ್ತಿ ಎತ್ತರವಾಗಿ ಬೆಳೆಯುತ್ತಿದ್ದ ನಾಯಿಯನ್ನು ಕಂಡು ಹಿಗ್ಗಿ ಸ್ವಲ್ಪ ಹೆಚ್ಚಾಗಿ ಬಾಡು ಹಾಕಿ ಸಾಕಿದನು. ನಾಯಿಯು ಸ್ವಯಂ ಸಂಪಾದನೆ ಮಾಡುವುದನ್ನು ಕಲಿತು ದೈತ್ಯವಾಗಿ ಬೆಳೆಯಿತು. ಅದರ ಗಾತ್ರ, ಅದರ ಧೈರ್ಯ, ಅದರ ಮೊರೆ ಇವುಗಳನ್ನು ನೋಡಿ ಅದಕ್ಕೆ ಹುಲಿಯ ಎಂದು ನಾಮಕರಣ ಮಾಡಿದನು. ಕೆಲವರು ಅದರ ಬಣ್ಣವನ್ನು ನೋಡಿ ಕರಿಯ ಎಂದು ಹೆಸರಿಡಲು ಸೂಚನೆ ಕೊಟ್ಟಿದ್ದರು. ಗುತ್ತಿ ಗುಣಕ್ಕೆ ಮರ್ಯಾದೆ ಕೊಟ್ಟು ತಾನಿಟ್ಟ ಹೆಸರನ್ನೇ ಸಮರ್ಥಿಸಿದ್ದನು. ಬಾಳಲು